ಹಾಯ್ ಫ್ರೆಂಡ್ಸ್, ನೋಡಿ ಈ ಥರ ನಾನಿವತ್ತು ಮಳ್ಳೆ ಹೂವನ್ನ ಹೇಗೆ ಕಟ್ಟಬೇಕು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಟ್ಟಿರೋದು. ನಿಮಗೂ ಕಟ್ಟೋಕ್ಕೆ ಬರೋಲ್ಲ ಅಂತ ಅಂದರೆ ವಿಡಿಯೋ ನೋಡಿ ಹೂವು ಕಟ್ಟೋದನ್ನು ಕಲ್ತ್ಕೊಳ್ಳಿ. ನೋಡಿ ಈಗ ತೋರಿಸ್ತೀನಿ. ನಾನು ಇದಕ್ಕೆ ನಾರ್ಮಲ್ ಅದು ಹೂವು ಕಟ್ಟೋ ಥ್ರೆಡ್ನೇನು ತೊಗೊಂಡಿಲ್ಲ, ನಾರ್ಮಲು ಸ್ವಿಂಗ್ ಥ್ರೆಡ್ನೇ ತೊಗೊಂಡಿದ್ದೀನಿ. ದಾರ ನಾರ್ಮಲ್ ಸ್ಟಿಚ್ ಮಾಡ್ತೀವಲ್ಲ ಆ ಥರನೇ ತೊಗೊಂಡಿದ್ದೀನಿ. ನೋಡಿ ಇದು ನೋಡಿ ಈ ದಾರಕ್ಕೆ ಈಗ ನಿಮಗೆ ಸ್ವಲ್ಪ ಮೇಲೆ ದಾರನ ಕೈಯಿಂದ ಬೆಟ್ಟಿಂದ ಎಳ್ಕೊಂಡು ಅದೇ ದಾರಕ್ಕೆ ನಿಮಗೆ ಹೂವುಗಳನ್ನ ಈ ಥರ ಜೋಡಿಸಿ ನೀಟಾಗಿ ಗ್ರಿಪ್ಪಾಗಿ ಇಟ್ಕೊಳ್ಳಿ. ಇಟ್ಕೊಂಡಾದ್ಮೇಲೆ ಸ್ವಲ್ಪ ದಾರ ಮೇಲೆ ಎಳೆದು ಆ ದಾರನ ಇದನ್ನ ಫೋಲ್ಡ್ ಮಾಡ್ತಾಯಿದ್ದೀನಿ ನೋಡಿ. ಹಾಗೆ ಫೋಲ್ಡ್ ಮಾಡಿಕೊಂಡು ಒಂದೆರಡು ಸಲ ಟರ್ನ್ ಮಾಡ್ಕೊಳ್ಳಿ, ದಾರನ ಸುತ್ಕೊಳ್ಳಿ ಹೂವು ಮೇಲೆ. ಅದಾದಮೇಲೆ ನೋಡಿ ತೋರಿಸ್ತಾಯಿದ್ದೀನಿ, ಈ ಥರ ನಾಟ್ ಮಾಡಿ. ನೋಡಿ ಈ ಥರ ಒಂದೆರಡು ಸಲ ನಾಟ್ ಮಾಡಿ, ಆವಾಗ ಫಸ್ಟ್ ಒನ್ನಿಗೆ ಮಾತ್ರ ನೋಡಿ ತೋರಿಸ್ತಿದೆ. ಆ 3 ಬೆಟ್ಟನ್ನು ಇಟ್ಕೊಂಡು ದಾರನ ಹೀಗೆ ಸುತ್ತಕೊಂಡು ಹೂವು ಮೇಲೆಯಿಂದ ತಂದು ಹಿಂಗೆ ನಾಟ್ ಮಾಡಿ. ಆಗ ನಾಟ್ ಆಗುತ್ತೆ, ನಿಮಗೆ ಹೂವೇನು ಉದ್ರಲ್ಲ. ಮತ್ತು ಈಗ ಅದ್ರ ಪಕ್ಕದಲ್ಲೇ ಫಸ್ಟಿಗೆ ಮಾತ್ರ ಆ ಥರ ನಾಟ್ ಮಾಡಬೇಕಾಗುತ್ತೆ, ಯಾಕಂದರೆ ರಿಮೂವ್ ಆಗುತ್ತೆ ಅಂತ ಹೇಳಿ. ನೆಕ್ಸ್ಟಿಂದ ಆ ಥರ ಏನೂ ಬರೋಲ್ಲ, ಯಾಕಂದರೆ ಇದು ಗ್ರಿಪ್ ಇರುತ್ತೆ ನೋಡಿ. ಮಧ್ಯ ಬೆಟ್ಟಿಂದ ಹೂವು ಸ್ವಲ್ಪ ಗ್ಯಾಪ್ ಎತ್ಕೊಂಡು ಮತ್ತು ಟರ್ನ್ ಮಾಡಿಕೊಂಡು ದಾರನ ಕೈಯಿಂದ ಲಾಕ್ ಮಾಡಿ. ನೋಡಿ ಇನ್ನೊಂದು ಸಲ ತೋರಿಸ್ತೀನಿ. ನೋಡಿ ಹೂವನ್ನ ಹೀಗೆ ಜೋಡಿಸ್ಕೊಳ್ಳಿ. ಹೀಗೆ ಜೋಡಿಸಾದ್ಮೇಲೆ ಮಧ್ಯ ಬೆಟ್ಟಿಂದ ಎತ್ತಿ ಸ್ವಲ್ಪ ನಿಮ್ಗೆ ಗ್ಯಾಪ್ ಮಾಡ್ಕೊಳ್ಳಿ. ಆಮೇಲೆ ಮಧ್ಯ ಬೆಟ್ಟಿಂದ ಗ್ಯಾಪ್ ಮಾಡಿ ಹೀಗೆ ಮಧ್ಯಕ್ಕೆ ಬಂದು ಲಾಕ್ ಮಾಡಿ. ಈಗ ಇನ್ನೊಂದು ಸಲ ತೋರಿಸ್ತೀನಿ ನೋಡಿ. ಫುಲ್ ವಿಡಿಯೋ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಹೂವನ್ನ ಪೋಣಿಸ್ಕೊಳ್ಳಿ, ಹಿಂಗೆ ಜೋಡಿಸ್ಕೊಂಡು ಮಧ್ಯ ಬೆಟ್ಟಿಂದ ಕೈಯಿಂದ ಗ್ರಿಪ್ಪಿಂದ ಎತ್ತಿ, ಆಮೇಲೆ ಇಲ್ಲಿ ತೋರ್ಬೆಳಿಂದ ಎತ್ತಿ ಅಲ್ಲಿ ನೋಡಿ ಹೀಗೆ ರೊಟೇಟ್ ಮಾಡೋದು ತೋರಿಸ್ತೀನಿ ನೋಡಿ. ಹೀಗೆ ರೊಟೇಟ್ ಮಾಡಿ, ಕೈಯಿಂದ ರೊಟೇಟ್ ಮಾಡಿ ದಾರನ ಅಲ್ಲಿಂದ ಕೈ ಬಿಟ್ಟು ಹಿಂದೆ ದಾರ ಏನಿರುತ್ತೆ ಅದನ್ನ ಟೈ ಮಾಡ್ಕೊಳ್ಳಿ. ಇಷ್ಟೇ, ಏನು ಬ್ರಹ್ಮವಿದ್ಯೆ ಏನಿಲ್ಲ. ಕಲಿಯೋರ್ಗೂ ಬ್ರಹ್ಮವಿದ್ಯೆ ಅಂತ ಹೇಳ್ತಾರೆ, ಕಲ್ತ ಮೇಲೆ ಕೋತಿ ವಿದ್ಯೆ ಇದೆಲ್ಲ. ಸೊ ನಿಮಗೆ ಬೇಗ ಬರುತ್ತೆ ನೋಡಿ. ಮಧ್ಯ ಬೆಟ್ಟಿಂದ ಎಳ್ಕೊಂಡು ಗ್ಯಾಪ್ ಮಾಡ್ಕೊಳ್ಳಿ. ಹೀಗೆ ತೋರ್ಬೆರಳಿಂದ ಇದು ಮಾಡಿಕೊಂಡು ನೀವು ನಾಟ್ ಮಾಡ್ಕೊಬನ್ನಿ. ಹೀಗೆ ಜೋಡಿಸ್ಕೊಳ್ಳಿ ನೋಡಿ. ಚಿಕ್ಕದು ಇತ್ತು ಮಗ್ಗು ಅಂತ ಅಂದರೆ ಅದನ್ನ ಜೋಡಿಸಿ, ಏನಾಗಲ್ಲ, ನಿಮಗೆ ದಿಂಡು ದಪ್ಪ ಬರುತ್ತೆ ನೋಡಿ. ಹೀಗೆ ಮಧ್ಯ ಬೆರಳಿಂದ ಗ್ಯಾಪ್ ಮಾಡ್ಕೊಳ್ಳಿ, ಮೇಲೆ ತೋರಳಿಂದ ಗ್ಯಾಪ್ ಮಾಡಿ ಹೀಗೆ ಲಾಕ್ ಮಾಡಿ. ಮತ್ತು ಮಧ್ಯದಲ್ಲಿ ಒಂದು ಸ್ವಲ್ಪ ಕನಕಾಂಬರ ಹೂವನ್ನ ಹಾಕಿ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ. ಒಂದು ರೌಂಡು ಸರ್ಕಲ್ ಮಾಡಿಕೊಂಡು ಹೀಗೆ ಲಾಕ್ ಮಾಡಿ. ನೋಡಿ ನಿಮಗೇನು ರಿಮೂವ್ ಆಗಲ್ಲ, ಅದು ನೀಟಾಗಿ ಗ್ರಿಪ್ ಆಗಿರುತ್ತೆ ನೋಡಿ. ಕಟ್ಟಾಗಿದೆ. ನಾನು ಅಷ್ಟು ಹೂವನ್ನು ಕಟ್ಟಿದ್ದೀನಿ ನೋಡಿ. ಇಷ್ಟ ಆಗಿದೆ ಹೂವು, ಚೆನ್ನಾಗಿ ಬಂದಿದೆ ಅಲ್ವಾ. ಮುಡಿಲಿಕ್ಕಾದ್ರೂ ನೀವು ಮುಡಿಬೋದು, ಇಲ್ಲ ಅಂತಂದರೆ ದೇವ್ರಿಗೆ ಹಾಕ್ತೀವಿ ಅಂತ ಅಂದ್ರೂ ಹಾಕ್ಬೋದು. ಎರಡಕ್ಕೂ ಚೆನ್ನಾಗಿದೆ ಹೂವು. ಸ್ವಲ್ಪ ಹತ್ರನೇ ಕಟ್ಟೋಕ್ಕೆ ಟ್ರೈ ಮಾಡಿ. ಫಸ್ಟಿಗೆ ನಿಮಗೆ ಎಷ್ಟು ನೀಟಾಗಿ ಕಟ್ಟಲಿಕ್ಕೆ ಬರೋಲ್ಲ, ಹೋಗ್ತಾ ಪ್ರಾಕ್ಟೀಸ್ ಮಾಡಿದ್ರೆ ಸಾಕು, ನಿಮಗೆ ಇಷ್ಟ ನೀಟಾಗಿ ಬರುತ್ತೆ ಹೂವು ಕಟ್ಟಲಿಕ್ಕೆ. ಚೆನ್ನಾಗಿದೆ ಅಲ್ವಾ ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ.